ನಾನೆಲ್ಲ ಅಕ್ಕ ತಂಗಿರ್ಗೆ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರ ಮನೇಲಿ ವಾಷಿಂಗ್ ಮಿಷಿನ್ ಇರ್ಬೇಕು ಅನ್ನೋದು ಹೆಣ್ಮಕ್ಳು ಒಂದು ಆಸೆ. ಹೆಚ್ಚಿನ ದುಡ್ಡಿಂದು ಹೆಚ್ಚಿನ ಮಟ್ಟಿಂದು ನಾನು ಕೊಂಡ್ಕೋಬೇಕು ಅನ್ನೋದಕ್ಕಿಂತ ಕಡಿಮೆ ದುಡ್ಡಿನಲ್ಲಿ ಸಿಗುವಂತ ನಮ್ಮ ದೇಶಿ ಪ್ರಾಡಕ್ಟ್ ನ ಯೂಸ್ ಮಾಡಿ ಅದು ಚೆನ್ನಾಗಿ ಕಾಲರ್ ಹತ್ರ ಇರ್ಬೋದು, ಕಫ್ ಹತ್ರ ಇರ್ಬೋದು, ಉಜ್ಲೇಬೇಕು ಅಂತೇನಿಲ್ಲ, ಚೆನ್ನಾಗಿ ಕೊಳೆ ಹೋಗುತ್ತೆ. ಎಲ್ಲರ ಮನೆಯಲ್ಲೂ ಸಾಧಾರಣ ಹೆಣ್ಮಕ್ಳು ಕೂಡ ಬಳಸ್ಬೋದು. ಅದನ್ನ ಬಳಸಿ ನೋಡಿ, ನಿಮ್ಗೆ ಅದ್ರ ಒಂದು ಗುಣಮಟ್ಟ ಗೊತ್ತಾಗುತ್ತೆ. ದೇಶಿ ವಾಷಿಂಗ್ ಮಿಷಿನ್ ಎಷ್ಟು ರಫ್ ಆಗಿ ಯೂಸ್ ಮಾಡಿದೀನಿ ಅಂದ್ರೆ ದಿನಕ್ಕೆ 4ರಿಂದ 5 ಸಲ ಯೂಸ್ ಮಾಡಿದ್ರು ಅದು ಅದೇ ರೀತಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಬಟ್ಟೆಗಳು ತುಂಬಾ ಚೆನ್ನಾಗಿ ಶುದ್ಧವಾಗಿ ಕ್ಲೀನ್ ಆಗಿ ಆಗ್ತವೆ. ಮತ್ತೆ ಅದು ಕೈಯಲ್ಲಿ ಎಷ್ಟು ಒಗೆದಷ್ಟು ಶುಚಿಯಾಗಿ ಚೆನ್ನಾಗಿ ಕ್ಲೀನ್ ಆಗ್ತವೆ. ತುಂಬಾ ಖುಷಿ ಕೊಟ್ಟಿದೆ ಸರ್ ನಮ್ಗೆ ಅದ್ರದ್ದು. ದೇಶಿ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿದೆ. ಅದು ದಿನಕ್ಕೆ 4ರಿಂದ 5 ಸಲ ಉಪಯೋಗಿಸಿದ್ರು ಅದು ಒಳ್ಳೆ ಉತ್ತಮವಾದ ರಿಸಲ್ಟ್ ನ ಕೊಡುತ್ತೆ. ಅದನ್ನ ನಾವು ಬರೀ ಕರೆಂಟ್ ಅಲ್ಲ UPS ಇಂದ ಕೂಡ ರನ್ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಅದು ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಅವ್ರು ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಕೊಟ್ಟಿದೆ. ಹಾಗಾಗಿ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ದೇಶಿ ಒಲೆ, ಇದು 90% ಹೊಗೆ ರಹಿತ ಅಂತ ಕೊಟ್ಟಿದ್ದಾರೆ. ಇದನ್ನ ಬಳಸಿ ಇದರ ಒಂದು ರಿವ್ಯೂ ಕೂಡ ನಿಮ್ಗೆ ಹೇಳ್ತೀನಿ. ನನಗೆ ತುಂಬಾ ಇಷ್ಟ ಆಗಿರೋದು ದೇಶಿಯ ಒಂದು ವಾಷಿಂಗ್ ಮಿಷಿನ್. ಹೆಣ್ಮಕ್ಳು ಕೂಡ ವಾಷಿಂಗ್ ಮಿಷಿನ್ ಯೂಸ್ ಮಾಡಿ ನಂತರ ನಿಮ್ಮ ಒಂದು ಬಳಕೆಯ ಮೇಲೆ ನಂತರ ಈ ಪ್ರಾಡಕ್ಟ್ ನ ಕೂಡ ನೀವು ಕೊಂಡ್ಕೊಳ್ಳಿ. ಚೆನ್ನಾಗಿದೆ. ನನ್ನ ಹೆಸರು ಗುರುದೇವ ಆರಾಧ್ಯ, ಇವರು ನನ್ನ ವೈಫ್ ತೇಜಸ್ವಿನಿ. ನಾವಿಲ್ಲೇ ಮಂಡ್ಯ ಡಿಸ್ಟಿಕ್ ಶ್ರೀರಂಗಪಟ್ಟಣ ತಾಲೂಕು ಆಲ್ಗೂಡು ಗ್ರಾಮದಿಂದ ಬಂದಿರೋದು. ಯೂಟ್ಯೂಬ್ ಚಾನಲ್ನ ನೋಡ್ತಾ ಹಂಗೆ ಸ್ಕ್ರೋಲ್ ಡೌನ್ ಮಾಡಬೇಕಾದ್ರೆ ಸಿಕ್ಕಂಥ ಒಂದು ವಿಡಿಯೋಯಿಂದ ನಾನು ದೇಸಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವಾಷಿಂಗ್ ಮಿಷಿನ್ ತೊಗೊಂಡ್ವಿ ಫಸ್ಟು. ಅದಾದಮೇಲೆ ಇವಾಗ ಒಂದು ದೇಸಿ ಸ್ಟವ್, ವಾಸ್ತು ದೀಪ, ಇದನ್ನ ತಗೊಂಡಿದೀವಿ. ಫ್ರೆಂಡ್ಗೂ ಕೂಡ ಸಜೆಸ್ಟ್ ಮಾಡಿದ ತಕ್ಷಣ ಅವರು ಖುಷಿಯಿಂದ ತಗೊಂಡ್ರು. ಐ ಥಿಂಕ್ ಸೊ ಇದು 3ನೇದು ಅಥವಾ 4ನೇದು ಪ್ರಾಡಕ್ಟ್ ನಮ್ಮದು. ಥ್ಯಾಂಕ್ಸ್ ಟು ದೇಸಿ ಪ್ರಾಡಕ್ಟ್ಸ್. ದೇಸಿ ಪ್ರಾಡಕ್ಟ್ಸ್ ತುಂಬಾ ಉತ್ತಮವಾಗಿದೆ. ತಗೊಳ್ಳೋರಿಗೆ ಒಂದು ಕಿವಿ ಮಾತು ಏನಂದ್ರೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಹಣವನ್ನು ಸುರಿಯೋದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಖುಷಿ ಪಡಿ. ದೇಶಿ ಪ್ರಾಡಕ್ಟ್ ನ ಮುಂದುವರಿಸಿ ಅದನ್ನ ಬಳಸಿ ಬೆಳೆಸಿ ಅಂತ ಹೇಳ್ತೀನಿ. KM ದೊಡ್ಡಿಯಲ್ಲಿರುವಂತಹ ದೇಶಿ ಪ್ರಾಡಕ್ಟ್ ನ ಒಂದು ಪುಟ್ಟ ಅಂಗಡಿಗೆ ಬಂದಿದ ತಕ್ಷಣ ಮನಸ್ಸಿಗೆ ಒಂದು ಮುದ ಕೊಡೋ ರೀತಿ ಇತ್ತು. ಈ ಮಣ್ಣಿನ ಮಡಿಕೆಗಳಿರ್ಬೋದು, ಪುಟ್ಟ ಪುಟ್ಟ ಪಾತ್ರೆಗಳು, ಜೊತೆಗೆ ದೇಶಿಯ ಒಂದು ವಾಸ್ತು ದೀಪ ಅಂತ ನನಗೆ ತುಂಬಾ ಅಟ್ರಾಕ್ಷನ್ ಆಯ್ತು. ಒಂದು ನಾನು ಕೊಂಡ್ಕೊಂಡೆ. ಜೊತೆಗೆ ಈ ಮುದ್ದಾದ ಗಂಟೆ ಇರ್ಬೋದು, ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಜೊತೆಗೆ ಒಂದು ಪೆನ್ ಸ್ಟ್ಯಾಂಡು, ಎಲ್ಲ ಮಣ್ಣಿನಿಂದ, ನಮ್ಮ ದೇಶೀಯ ಒಂದು ಮಣ್ಣಿನ ಕಲೆಯಿಂದ ಮಾಡಿರೋಂಥದ್ದು. ನೋಡ್ಲಿಕ್ಕೆ ತುಂಬಾ ಒಳ್ಳೆ ಉತ್ತಮವಾದ ಕಲಾಕೃತಿ. ಜೊತೆಗೆ ಆ ಬಾಯ್ಲರ್ಗಳು, ಒಲೆ, ಗ್ಯಾಸ್ ಸ್ಟವ್ಗಳಿರ್ಬೋದು, ಅದ್ರ ಬದಲು ದೇಶೀಯ ಒಂದು ಗ್ಯಾಸ್ ಸ್ಟವ್ ನ ಬಳಸಿ ಬಂದೂಕುಗಳಾಗಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ಬಾಯ್ಲರ್ಗಳು, ಹಂಡೆ ಒಲೆಗಳು, ಈ ಮಣ್ಣಿನ ಪದಾರ್ಥ ಟ್ಯಾಂಕರ್ ಇರ್ಬೋದು, ಗ್ಯಾಸ್ ಸ್ಟವ್, ಬಾಂಡ್ಲಿಗಳು, ಮಣ್ಣಿನ ಒಂದು ವಾಟರ್ ಬಾಟಲ್, ಮಗ್ಗುಗಳು, ಜೊತೆಗೆ ಒಂದು ಟೀ ಕಪ್ಗಳು ಎಲ್ಲ ಕೂಡ ಮಣ್ಣಿನಿಂದ ಮಾಡಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಒಂದ್ಸಲ ಬಳಸಿ ನೋಡಿ, ಅದು ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಕೊಡುತ್ತೆ. ಜೊತೆಗೆ ಒಂದು ಇನ್ಸ್ಟೆಂಟ್ ಗೀಸರ್ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ಬಳಸಿ ನೋಡಿ. ಅಟ್ರಾಕ್ಟಿವ್ ಆಗಿದೆ, ನೋಡೋದಕ್ಕೆ ಮನಸ್ಸಿಗೆ ಖುಷಿ ಕೊಡುತ್ತೆ, ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದೇಸಿ ಪ್ರಾಡಕ್ಟ್ಸ್. ದೇಸಿ ಪ್ರಾಡಕ್ಟ್ಸ್ ಸೂಪರ್.